पिल्लो एद्रक बागिल प्लेशन ताती केल्लल कौन मोन शांगी बागिल ब्लैंकेट कलेगल्ला शांगी शांगी बागिल ब्लैंकेट वार मिश्रण ब्लैंकेट लगी नाही तो नाईट ताती केल्लल गई शांगी आणि कशी रीच दल तू ಇವ್ರು ಎದ್ರಿ ಹೋದ್ರು ನಾವು ಬಂದಿದ್ಯಾ ಕ್ಯಾಮರಾ ತೆಗೆದು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಾಸ್ ವ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆ್ಯಂಡ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಕೂಡ ಶೇರ್ ಮಾಡಿ. ಆ್ಯಂಡ್ ಇವತ್ತು ಥರ್ಸ್ಡೇ ಮಾರ್ನಿಂಗಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಬಂದುಬಿಟ್ಟು 9:50 ಆಗಿದೆ. ಏನೂ ಇಲ್ಲ, ಇವತ್ತು ತುಂಬ ಡೇಸ್ ಆಯಿತು ಡೈಲಿ ವ್ಲಾಗ್ ಮಾಡಿದೆ. ಸೊ ಇವತ್ತು ಒಂದು ಜಸ್ಟ್ ರ್ಯಾಂಡಮ್ ಡೈಲಿ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ. ಮೊನ್ನೆ ನೀತು ಬರ್ಡೇಗೆ ಬಂದಿರೋ ಗಿಫ್ಟ್ಸನ್ನೆಲ್ಲ ನಾವು ಮೊನ್ನೆ ಓಪನ್ ಮಾಡಿತ್ತು ಮಂಡೇ. ಅದರ ಒಂದು ಸ್ಮಾಲ್ ವಿಡಿಯೋ ಕ್ಲಿಪ್ಪಿಂಗನ್ನು ತಗೊಂಡಿದ್ದೀನಿ, ಅದನ್ನು ಕೂಡ ಈ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ ನೋಡಿ. ಆ್ಯಂಡ್ ಪೂಜಾ ಅವರು ಕಮೆಂಟಲ್ಲಿ ಕೇಳಿದರು ಬೆಸ್ಟ್ ಸ್ಟ್ರೈಟ್ನರ್ ಯಾವುದು ಅಂತ ಹೇಳಿ ಅಂತ. ನಾನು ಯೂಸ್ ಮಾಡ್ತಾ ಇರೋದು ಇದು ವೇಗಾ ಅವರದ್ದು. ಇಲ್ಲಿ ನೋಡಿ, ಇದು ನಾನು ನೈಕಾದಲ್ಲಿ ಪರ್ಚೇಸ್ ಮಾಡಿದ್ದು 2 to 3 ಇಯರ್ಸ್ ಆಯ್ತು ಅನಿಸುತ್ತೆ. ಇನ್ನೂ ಯೂಸ್ ಮಾಡ್ತಾ ಇದ್ದೀನಿ, ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದುಬಿಟ್ಟು MRP 1199, 1200 ಆಗುತ್ತೆ. ಬಟ್ ನನಗೆ ಆಫರ್ ಪ್ರೈಸಲ್ಲಿ 900ಗೆ ಸಿಕ್ಕಿದ್ದು. ಇದರ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಿಮ್ಗೆ ಯಾರಿಗಾದರೂ ಬೇಕಿದ್ರೆ ಪರ್ಚೇಸ್ ಮಾಡಿ. ಇವಾಗಿದ್ದ ಪ್ರೈಸ್ ಗೊತ್ತಿಲ್ಲ ಎಷ್ಟಾಗಿದೆ ಅಂತ, ಬಟ್ ಚೆನ್ನಾಗಿದೆ. ಇದರಲ್ಲಿ ಟೆಂಪ್ರೇಚರನ್ನು ಅಡ್ಜಸ್ಟ್ ಮಾಡೋ ಆಪ್ಷನ್ ಇಲ್ಲ. ಆ್ಯಂಡ್ ಅದು ಮನೆಯಲ್ಲಿ ಯೂಸ್ ಮಾಡಲಿಕ್ಕೆ ಕೂಡ ಅಷ್ಟು ಒಳ್ಳೆಯದಲ್ಲ ಅನಿಸುತ್ತೆ. ಜಾಸ್ತಿ ಟೆಂಪ್ರೇಚರನ್ನು ಯೂಸ್ ಮಾಡಿಕೊಂಡು ಹೇರನ್ನು ಡ್ಯಾಮೇಜ್ ಮಾಡೋ ಬದಲು ಈ ಥರದಕ್ಕೆ ಹೋಗೋದು ಒಳ್ಳೆಯದು. ಬಿಕಾಸ್ ಏನಾಗುತ್ತೆ, ಜಾಸ್ತಿ ಟೆಂಪ್ರೇಚರ್ ಜಾಸ್ತಿ ಹೀಟನ್ನು ಹೇರಿಗೆ ಯೂಸ್ ಮಾಡಿದಾಗ ಹೇರ್ ಕೂಡ ಡ್ಯಾಮೇಜ್ ಆಗುತ್ತೆ. ಸೊ ಇಷ್ಟು ಸಾಕು ಅನಿಸುತ್ತೆ ನನ್ನ ಪ್ರಕಾರ. ಆ್ಯಂಡ್ ಇದ್ರ ಜೊತೆಗೆ ನಾನು ಇದನ್ನು ಅವತ್ತು ಒಂದು ಸಲ ತೋರಿಸಿದ್ದೀನಿ, ಲಿವಾನ್ ಅವರದ್ದು ಸಿರಮನ್ನು ಯೂಸ್ ಮಾಡ್ತೀನಿ, ಚೆನ್ನಾಗಿದೆ. ಇದನ್ನು ಹೇಗೆ ಯೂಸ್ ಮಾಡಬೇಕಂತ ಹೇಳಿದರೆ, ಸ್ಟ್ರೈಟ್ನಿಂಗ್ ಮಾಡೋ ಒಂದು 5 ಮಿನಿಟ್ಸಿಂದ ಏನು ಮಾಡಿ, ಸ್ವಲ್ಪ ಕ್ವಾಂಟಿಟಿಯನ್ನು ಹ್ಯಾಂಡ್ಸಲ್ಲಿ ತಗೊಂಡು ಫುಲ್ ಹೇರಿಗೆ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಆದಮೇಲೆ ಸ್ವಲ್ಪ ಹೀಗೆ ಹೇರ್ಸ್ ಏನಿದೆ ಇಲ್ಲ ನೋಡಿ, ಈ ಥರ ಸ್ವಲ್ಪ ಹೇರ್ಸನ್ನು ತಗೊಂಡು ಈ ಥರ ಹೀಗೆ ಮಾಡಿ, ಸ್ವಲ್ಪ ಹೇರ್ಸಿಗೆ ಮಾಡಿ. ಆಗ ತುಂಬ ಚೆನ್ನಾಗಿ ಸ್ಟ್ರೈಟ್ ಆಗುತ್ತೆ. ಇಲ್ಲಾಂದರೆ ಈ ಪಾರ್ಟಲ್ಲೆಲ್ಲ ಏನಾಗುತ್ತೆ, ಅಷ್ಟು ಸ್ಟ್ರೈಟ್ ಆಗಲ್ಲ. ಸೊ ಇದು ಒಂದು ಆಲ್ಮೋಸ್ಟ್ 3 ಇಯರ್ಸ್ ಆಯಿತು ನಾನು ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಚೆನ್ನಾಗಿದೆ, ಏನೂ ಪ್ರಾಬ್ಲಮ್ ಬಂದಿಲ್ಲ ಅದ್ರ ನಂತರ ಕೂಡ. ಸೊ ನೀವು ಕೂಡ ಟ್ರೈ ಮಾಡ್ಬೋದು. ಇಷ್ಟೇ. ಇವಾಗ ನಾನು ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ವಾಚ್ ಮಾಡಿ. ಇವತ್ತು ನನ್ನ ಫೇವ್ರೇಟ್ ಪತ್ರೊಡೆ ರೆಸಿಪಿಯನ್ನು ಅಮ್ಮ ಈಗಲೇ ಶೇರ್ ಮಾಡ್ತಾರೆ. ಹೇಳಿ ಹೆಂಗಂತ. 1 ಲೋಟ ಅಕ್ಕಿ ನೆನೆಸಿ, ಕಾಯಿ, ಬೆಲ್ಲ, ಉಪ್ಪು, ನಂತರ ಮತ್ತೆ ಒಣಮೆಣಸು, ಹುಳಿ ಹಾಕಿ ಯಾರ ಮರಶೆ ಕರ್ಕರೆ ಹುಳಿ ಹಾಕಿ ಸ್ವಲ್ಪ ಪಾಸ್ ರುಬ್ಬೋದು. ಹಿಂಗು ಹಾಕಿ ರುಬ್ಬೋದು. ನಂತರ ಪತ್ರೊಡೆ ಎಲೆನ ಈ ತರ ಹೀಗೆ ಹಾಕಿ
ಅಲ್ಲಿ ನೋಡಿ ಯಾವ ಥರ ಹಾಕೋದಂತ. ಇದರ ಮೇಲೆ ಮಸಾಲೆ ಹಾಕಿ ರಫ್ ಆಗಿರಬೇಕು, ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಬೇಕು. ಸರಿ ತಾನೆ ಕಾಳು. ಇದು ಕೆಲವ್ರ ಮನೇಲಿ ಬ್ರೇಕ್ಫಾಸ್ಟಿಗೆ ಮಾಡ್ತಾರೆ, ಅದ್ರದ್ದು ಪಣ್ಣ ಹಾಕಿ, ಅಂದರೆ ಒಗ್ಗರಣೆ ಹಾಕಿ. ನಮ್ಮ ಮನೆಯಲ್ಲಿ ಈ ಥರ ಊಟಕ್ಕೆ ಮಾಡೋದು ನಮ್ಮ ಮನೆಯಲ್ಲಿ. ಇವಾಗ ಈ ಥರ ಫೋಲ್ಡ್ ಮಾಡಿ ಆಮೇಲೆ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಪೆಡವಣ ಹಾಕೊಂಡು ಮಾಡ್ತಾ ಚಮ್ಮ ಕಡಿಮೆ ನೆಟ್ಟದಲ್ಲಿ ಕಡ್ಬಿಂದು ಕಡಿಮೆ ಕುಕ್ಕರ್ ಬರುತ್ತೆ, ನೆಟ್ಟದಲ್ಲಿ ಕುಕ್ಕರ್ ಅಲ್ಲ ಕುಕ್ಕರ್ ಮಾಡ್ತಾ ಇಡ್ಲಿ ಪಾತ್ರೆಯಲ್ಲಿ ಇದನ್ನ ಈ ಥರ ಫೋಲ್ಡ್ ಮಾಡಿಕೊಂಡು ಇಡ್ಲಿ ಪಾತ್ರೆ ಏನು ಬರುತ್ತೆ ಅದರಲ್ಲಿ ಬೇಯಿಸ್ಲಿಕ್ಕೆ ಇಡೋದು. ಕಟ್ ಮಾಡಿ ರೋಲ್ ಮಾಡಿ ಇಟ್ಕೊಳ್ಬೇಕು. ಈ ಥರ ರೋಲ್ ಮಾಡಿ ಇಡೋದು. ಇವಾಗ ಬ್ರೇಕ್ಫಾಸ್ಟ್ ಮಾಡಿ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬಾಗಿಲು ತೆಗಿಯೋದು ಹೆಂಗೆ ಮರ್ರೆ. ಆಯ್ತು, ಪತ್ರೊಡೆ ರೆಡಿ. ಈ ತೀರ್ಥಹಳ್ಳಿಯಿಂದ ಹಲಸಿನ ಹಣ್ಣು ತಂದಿದ್ದು ಮೊನ್ನೆ. ಇವಳು ಕಟ್ ಮಾಡ್ತಾಳೆ, ತಿಂತಾಳೆ. ಶೋಭಾ ಕೈಲಿ ಕಟ್ ಮಾಡ್ತಿದ್ರು, ಬಟ್ ನಾನು ತೋರಿಸೋದಿಲ್ಲ ಅವರನ್ನು. ಅವ್ರಿಗೆ ಇಷ್ಟ ಇಲ್ಲ ಅಂತ ವಿಡಿಯೋ ಎಲ್ಲ ಹೋಗ್ಬಿಟ್ಟು. ಚಂದ ಇದ್ರು, ಅದಕ್ಕೆ ದೃಷ್ಟಿ ಬೀಳ್ತದೆ ಅಂತ ಅವಳು ಫೋಟೋ ತೆಗಿಬಾರ್ದು ಅಂತ ಹೇಳ್ತೀವಿ. ಜೊತೆಯಲಿ ದಿನವಿಡೀ ನೆನೆಯಲು ನನಗೆ ಕುತೂಹಲ, ಹೋ ತುಂಬಾ ಕುತೂಹಲ. ಹನಿ ಹನಿಯ ಸವಿದನಿಯ ನಾವಿವರಿಸಿ ಹೇಳಲ. ಆಯ್ತು, ಇದು ಡ್ರೆಸ್ ಚೇಂಜ್. ಇವಾಗ ಬೇರೆ ಡ್ರೆಸ್ ಹಾಕ್ಬೇಕು ಫುಲ್. ಮತ್ತೆ ತಲೆನೋವು ಇವತ್ತು ಫಿಕ್ಸ್. ಜನಕ್ಕೆ ಪತ್ರೊಡೆ ಊಟಕ್ಕೆ. ಇದು ಹಾಗಿಲ್ ಪೊಡಿ, ಕನ್ನಡದಲ್ಲಿ ಕಾಡ್ ಹಾಗಲಕಾಯಿ ಪೊಡಿ ಅಂತ ಹೇಳ್ತಾರೆ. ಇವ್ರು ಹೇಳಿದ್ದು ಹೆಸರು ನಮ್ಗೆ ಗೊತ್ತಿರಲಿಲ್ಲ. ಆ್ಯಂಡ್ ಇದು ಸಾಂಬಾರ್. ಆ್ಯಂಡ್ ಇವತ್ತು ಸಂಜೆಗೆ ಕಣ್ ಸಂಗಮ ಹಲಸಿನ ಹಣ್ಣಿನ ಮೂಳಕ ಹಲಸಿನ ಹಣ್ಣಿದು ಮೂಳಕ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಹಲಸಿನ ಹಣ್ಣಿದು ಮೂಳಕ. ಚೆನ್ನಾಗೋದು. ನೀತುಗೆ ನಿನ್ನೆ ಬರ್ಡೇದೆಲ್ಲ ಗಿಫ್ಟ್ಸ್ ಬಂದಿದೆ, ಇಷ್ಟು ಗಿಫ್ಟ್ಸ್ ಬಂದಿದೆ. ಅದನ್ನೆಲ್ಲ ಇವಾಗ ಅನ್ಬಾಕ್ಸ್ ಮಾಡಬೇಕು. ನೋಡೋಣ ಏನೆಲ್ಲ ಬಂದಿದೆ ಅಂತ. ಇಲ್ಲಿ ನೋಡಿ, ಸನ್ಮಿತಿದ್ ಗಿಫ್ಟ್.
ಓಪನ್ ಅಚ್ಚಿ ಓಪನ್ ಓಕೆ ಮೀಡಿಯಂ ತಕ್ಕೆ ಥ್ಯಾಂಕ್ ಯು ಮಾಡಿ ಎಣ್ಣೆ ಮಾಡಿ ಸಂಕ ಸಂಕನಿ ಇದು ತನೈ ಕೊಟ್ಟಿದ್ದು ಬೇಬಿ ಬೇದಕ್ಕೆ ಬ್ಲೂ ಕಲರು ಜೀನ್ಸ್ ಅಲ್ಲಿ ದಕ್ಕೆ ಎಲ್ಲ ಶ್ರೀಯಾನಿ ಕನ್ಯಾಳಿ ಇದು ನೋಡಿ ಮತ್ತು ಸಾಕಣ್ಣಲ್ಲ ನಮ್ಮ ಮಗ್ ಇದು ದೊಡ್ಡಮ್ಮ ಕೊಟ್ಟಿದ್ದು ಗ್ರಂಥಕ್ಕ ಬನ್ನಿ ಅಕ್ಕ ನಡ್ಸಿದಕ್ಕೆ ಸುರೇಶ್ ಭಟ್ರು ಮಾಲ್ತಿ ಅಕ್ಕ ಕೊಟ್ಟಿದ್ದು ಮೈತ್ರಿ ಮೈಂಡಿಂಗಲ್ಲ ಚಂದ ಶರ್ಟ್ ಓಪನ್ करते ಇದು शर्ट ಅಲ್ಲ. ओपन करते हैं अशी अशी ಯಾರು ಕೊಟ್ಟಿದ್ದು ಗೊತ್ತಿಲ್ಲ ಇದೆಲ್ಲ ಕ್ಯಾಶ್ ಬಂದಿದೆ ಟೋಟಲ್ ಮಾಡಬೇಕು ಹಂಗ ಹಂಗೆ ಕೇಳ್ಬಿಟ್ಟ ಇಷ್ಟೇ ಇಲ್ಲಿಗೆ ಇವತ್ತಿನ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಬಾಯ್ ಬಾಯ್